ಓಂ ಗಂಗನಪತಿಯೇ ನಮಃ. ಜೈ ಶ್ರೀಕೃಷ್ಣ. ಓಂ ದುಂ ದುರ್ಗಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ 18 ಶ್ಲೋಕ 11ರಿಂದ ಆರಂಭ ಮಾಡಲಿಕ್ಕಿದ್ದೇವೆ. ಶ್ಲೋಕ 11. ನ ಹಿ ದೇಹಭೃತ ಶಕ್ಯಂ ತ್ಯಕ್ತುಂ ಕರ್ಮಾಣಿ ಅಶೇಷತಃ ಯಹ ತು ಕರ್ಮಫಲ ತ್ಯಾಗಿ ಸಹ ತ್ಯಾಗಿ ಇತಿ ಅಭಿಧೀಯತೆ. ದೇಹದಾರಿಯಾದವನಿಗೆ ಎಲ್ಲ ಕರ್ಮಗಳನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ, ನಿಜ. ಆದರೆ ಕರ್ಮ ಫಲವನ್ನು ತ್ಯಜಿಸುವವನನ್ನು ನಿಜವಾದ ತ್ಯಾಗಿ ಎಂದು ಕರೆಯುತ್ತಾರೆ. ಮನುಷ್ಯನು ಯಾವಾಗಲೂ ಕೆಲಸವನ್ನು ತ್ಯಜಿಸಲಾರ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಆದ್ದರಿಂದ ಕೃಷ್ಣನಿಗಾಗಿ ಕರ್ಮ ಮಾಡಿ ಕರ್ಮ ಫಲವನ್ನು ಅನುಭವಿಸದೆ ಎಲ್ಲವನ್ನ ಕೃಷ್ಣನಿಗೆ ಅರ್ಪಿಸುವವನು ನಿಜವಾದ ತ್ಯಾಗಿ. ಇಸ್ಕಾನ್ ಸಂಸ್ಥೆ ತಮ್ಮ ಕಚೇರಿಯಲ್ಲಿ ಅಥವಾ ಕಾರ್ಖಾನೆಯಲ್ಲಿ ಅಥವಾ ಬೇರೆ ಯಾವುದಾದ್ರೂ ಸ್ಥಳದಲ್ಲಿ ಬಹು ಕಷ್ಟಪಟ್ಟು ಕೆಲಸ ಮಾಡುವ ಹಲವು ಸದಸ್ಯರು ಇಲ್ಲಿದ್ದಾರೆ. ತಾವು ಗಳಿಸಿದ್ದನ್ನೆಲ್ಲವನ್ನು ಸಂಘಕ್ಕೆ ಕೊಟ್ಟು ಬಿಡುತ್ತಾರೆ. ಇಂತಹ ಉನ್ನತಿಗೇರಿದಂತಹ ವ್ಯಕ್ತಿಗಳು ನಿಜವಾಗಿ ಸನ್ಯಾಸಿಗಳು, ಸನ್ಯಾಸಾಶ್ರಮದಲ್ಲಿ ನೆಲೆ ಹೊಂದಿದವರು. ಕರ್ಮ ಫಲವನ್ನು ತ್ಯಾಗ ಮಾಡೋದು ಹೇಗೆ, ಯಾವ ಉದ್ದೇಶಕ್ಕಾಗಿ ತ್ಯಾಗ ಮಾಡಬೇಕು ಎನ್ನುವುದರ ಸ್ಪಷ್ಟವಾದ ರೂಪರೇಖೆ ಇಲ್ಲಿದೆ. ಶ್ಲೋಕ 12. ಅನಿಷ್ಟಂ ಇಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತಿ ಅತ್ಯಾಗಿನಾಂ ಪ್ರೇತ್ಯ ನ ತು ಸನ್ಯಾಸಿನಾಂ ಕ್ವಚಿತ್. ತ್ಯಾಗ ಮಾಡದಿರುವವರಿಗೆ ಸಾವಿನ ಆನಂತರ 3 ಬಗೆಯ ಕರ್ಮ ಫಲಗಳು ಲಭಿಸುತ್ತವೆ. ಒಂದು ಪ್ರಿಯವಾದದ್ದು, ಎರಡನೇದು ಅಪ್ರಿಯವಾದದ್ದು, ಮೂರನೇದು ಮಿಶ್ರವಾದದ್ದು. ಆದರೆ ಸನ್ಯಾಸಿಗಳಿಗೆ ಸುಖ ಪಡುವ ಅಥವಾ ದುಃಖ ಪಡುವ ಫಲ ಯಾವುದೂ ಇರುವುದಿಲ್ಲ. ಕೃಷ್ಣನೊಡನೆ ತನ್ನ ಸಂಬಂಧದ ಅರಿವಿನಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಯಾವಾಗಲೂ ಮುಕ್ತನು. ಆದ್ದರಿಂದ ಅವನು ಸತ್ತ ನಂತರ ತನ್ನ ಕರ್ಮ ಫಲವನ್ನು ಅನುಭವಿಸಬೇಕಾಗುವುದಿಲ್ಲ. ಶ್ಲೋಕ 13. ಪಂಚ ಏತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೀಕೃತ ಅಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಮಹಾಬಾಹುವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣ ಇದೆ. ಅವನ್ನು ನನ್ನಿಂದ ತಿಳಿದುಕೋ. ಮಾಡಿದ ಯಾವುದೇ ಕಾರ್ಯಕ್ಕೂ ಸ್ವಲ್ಪ ಪ್ರತಿಕ್ರಿಯೆ ಇರಲೇಬೇಕಷ್ಟೇ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಕರ್ಮದ ಪ್ರತಿಕ್ರಿಯೆಯಿಂದ ಕಷ್ಟವನ್ನು ಪಡುವುದಿಲ್ಲ, ಸುಖವನ್ನು ಪಡುವುದಿಲ್ಲ ಎನ್ನುವುದು ಹೇಗೆ ಎಂಬ ಪ್ರಶ್ನೆಯು ಉದ್ಭವವಾಗುವುದು. ಇದು ಹೇಗೆ ಸಾಧ್ಯ ಎನ್ನುವುದನ್ನು ತೋರಿಸಲು ಪ್ರಭು ವೇದಾಂತವನ್ನು ಉದ್ಧರಿಸುತ್ತಿದ್ದಾನೆ. ಎಲ್ಲ ಚಟುವಟಿಕೆಗಳಿಗೆ 5 ಕಾರಣಗಳು ಮತ್ತು ಎಲ್ಲ ಚಟುವಟಿಕೆಗಳಲ್ಲಿ ಯಶಸ್ಸಿಗೆ ಈ 5 ಕಾರಣಗಳನ್ನು ಪರಿಗಣಿಸಬೇಕು. ಸಾಂಖ್ಯ ಎನ್ನುವುದು ಜ್ಞಾನದ ಕಾಂಡ ಮತ್ತು ವೇದಾಂತವು ಎಲ್ಲ ಮುಖ್ಯ ಆಚಾರ್ಯರು ಒಪ್ಪಿಕೊಂಡ ಜ್ಞಾನದ ಕಡೆಯ ಕಾಂಡ. ಹೀಗೆಂದು ವೇದಾಂತ ಸೂತ್ರವನ್ನು ಶಂಕರರು ಒಪ್ಪಿಕೊಳ್ಳುತ್ತಾರೆ. ಆದ್ದರಿಂದ ಅಂತಹ ಅಧಿಕೃತ ಜನರ ಅಭಿಪ್ರಾಯವನ್ನು ಪಡೆಯಬೇಕು. ಕಟ್ಟಕಡೆಯ ನಿಯಂತ್ರಣವು ಪರಮಾತ್ಮನ ಕೈಯಲ್ಲಿದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ. ಪ್ರತಿಯೊಬ್ಬನ ಹಿಂದಿನ ಕರ್ಮಗಳನ್ನು ನೆನಪಿಗೆ ತಂದುಕೊಟ್ಟು ಪರಮಾತ್ಮನು ಅವನನ್ನು ಕೆಲವು ಚಟುವಟಿಕೆಗಳಲ್ಲಿ ತೊಡಗಿಸುತ್ತಾನೆ. ಅಂತರಂಗದಿಂದ ಅವನ ಆದೇಶದಂತೆ ಮಾಡಿದ ಕೃಷ್ಣ ಪ್ರಜ್ಞೆಯ ಕರ್ಮಗಳಿಂದ ಈ ಬದುಕಿನಲ್ಲಾಗಲಿ ಸತ್ತ ನಂತರದ ಬದುಕಿನಲ್ಲಾಗಲಿ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಶ್ಲೋಕ 14. ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಕ್ ವಿವಿಧಾಃ ಚ ಪೃಥಕ್ ಚೇಷ್ಟಾಃ ದೈವಂ ಚ ಏವ ಅತ್ರ ಪಂಚಮಂ. ಕರ್ಮಸ್ಥಳ ಅಂದರೆ ದೇಹ, ಕರ್ತ ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟಕಡೆಯದಾಗಿ ಪರಮಾತ್ಮ. ಈ 5 ಕ್ರಿಯೆಯ 5 ಅಂಶಗಳು. ಏನಮ್ಮ ಹೇಳ್ತೇನೆ. ಕರ್ಮಸ್ಥಳ ಅಂದರೆ ದೇಹ, ಎರಡನೇದು ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು, ಕಟ್ಟೆಕಡೆಯದಾಗಿ ಪರಮಾತ್ಮ. ಈ 5 ಅಂಶ ಒಂದು ಕ್ರಿಯೆಯ 5 ಅಂಶಗಳು. ಅಧಿಷ್ಠಾನಂ ಎನ್ನುವ ಪದ ದೇಹವನ್ನು ಸೂಚಿಸುತ್ತದೆ. ದೇಹದೊಳಗಿನ ಆತ್ಮವು ಚಟುವಟಿಕೆಗಳ ಪರಿಣಾಮವನ್ನು ಸಾಧಿಸಲು ಕೆಲಸ ಮಾಡುತ್ತದೆ. ಆದುದರಿಂದ ಇದಕ್ಕೆ ಕರ್ತ, ಮಾಡುವವನು ಎಂದು ಅರ್ಥ. ಆತ್ಮನು ಕ್ಷೇತ್ರಜ್ಞ ಮತ್ತು ಕರ್ತ ಎಂದು ಶ್ರುತಿಯಲ್ಲಿ ಹೇಳಿದೆ. ಏಷ ಹಿ ದೃಷ್ಟ ಸೃಷ್ಟ. ಇದನ್ನು ವೇದಾಂತ ಸೂತ್ರದಲ್ಲಿ ಜ್ಞೋ ಅತ ಏವ ಮತ್ತು ಕರ್ತ ಶಾಸ್ತ್ರಾರ್ಥವತ್ವಾತ್ ಎನ್ನುವ ಶ್ಲೋಕಗಳಲ್ಲಿ ದೃಢಪಡಿಸಿವೆ.
ಇಂದ್ರಿಯಗಳು, ಕರ್ಮ ಸಾಧನಗಳು. ಇಂದ್ರಿಯಗಳ ಮೂಲಕ ಆತ್ಮವು ಹಲವು ವಿಧಗಳಲ್ಲಿ ಕರ್ಮವನ್ನು ಮಾಡುತ್ತದೆ. ಪ್ರತಿಯೊಂದು ಕರ್ಮಕ್ಕೂ ಬೇರೆ ಪ್ರಯತ್ನ ಇದೆ. ಆದರೆ ಮನುಷ್ಯನ ಎಲ್ಲ ಕರ್ಮಗಳು ಪರಮಾತ್ಮನ ಸಂಕಲ್ಪವನ್ನು ಅವಲಂಬಿಸಿದೆ. ಪರಮಾತ್ಮನು ಮಿತ್ರನಾಗಿ ಹೃದಯದಲ್ಲಿ ಕುಳಿತಿದ್ದಾನೆ. ಪರಮ ಪ್ರಭು, ಪರಮ ಕಾರಣನು. ಈ ಸನ್ನಿವೇಶದಲ್ಲಿ ಹೃದಯದಲ್ಲಿ ನೆಲೆಸಿರುವಂತಹ ಪರಮಾತ್ಮನ ಆದೇಶಕ್ಕೆ ಅನುಗುಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಯಾವುದೇ ಕರ್ಮದಿಂದ ಬಂಧಿತನಾಗುವುದಿಲ್ಲ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಅಂತಿಮವಾಗಿ ತಮ್ಮ ಕರ್ಮಗಳಿಗೆ ಹೊಣೆಗಾರರಲ್ಲ. ಎಲ್ಲವೂ ಪರಮ ಸಂಕಲ್ಪವನ್ನು, ಪರಮಾತ್ಮನನ್ನು, ದೇವೋತ್ತಮ ಪರಮ ಪುರುಷನನ್ನು ಅವಲಂಬಿಸಿದೆ. ಶ್ಲೋಕ 15. ಶರೀರ ವಾಕ್ ಮನೋಭಿಃ ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚ ಏತೆ ತಸ್ಯ ಹೇತವಃ. ಮನುಷ್ಯನು ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಅಥವಾ ಅನ್ಯಾಯ ಕರ್ಮಕ್ಕೆ ಈ 5 ಅಂಶಗಳೇ ಕಾರಣ. ಈ ಶ್ಲೋಕದಲ್ಲಿ ನ್ಯಾಯ ಮತ್ತು ಅನ್ಯಾಯ ಎನ್ನುವ ಪದಗಳು ಬಹು ಅರ್ಥವಾದದ್ದು. ನ್ಯಾಯವಾದ ಕೆಲಸ ಅಂದರೆ ಧರ್ಮಗ್ರಂಥಗಳು ವಿಧಿಸಿರುವಂತಹ ಆದೇಶಗಳಿಗೆ ಅನುಗುಣವಾಗಿ ಮಾಡಿದಂತಹ ಕಾರ್ಯ. ಅನ್ಯಾಯವಾದ ಕೆಲಸ ಅಂದರೆ ಧರ್ಮಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿ ಮಾಡಿದ ಕಾರ್ಯ. ಆದರೆ ಏನನ್ನೇ ಮಾಡಿದರೂ ಅದರ ಪೂರ್ವ ಅನುಷ್ಠಾನಕ್ಕೆ ಈ 5 ಅಂಶಗಳು ಅಗತ್ಯ. ಮೈ ಡಿಯರ್ ಫ್ರೆಂಡ್ಸ್, ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದ ಮೂಲಕ ತಮ್ಮ ಮುಂದೆ ಇಡ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು.